ಸಖತ್ ಟೇಸ್ಟಿಯಾಗಿರೋ ಮತ್ತು ಸಿಂಪಲಾಗಿ ಮಾಡೋ ಒಂದು ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ತೊಂಡೆಕಾಯಿನ ಒಂದು 5 ನಿಮಿಷ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನಾನಿವತ್ತು ಬಿಹೈಂಡ್ ಅಪ್ಲಿಯನ್ಸ್ ಅವರ ಗ್ಯಾಸ್ ಸ್ಟವ್ನ ಯೂಸ್ ಮಾಡ್ತಾ ಇದ್ದೀನಿ. ಡಿಜಿಟಲ್ ಆಗಿರೋದ್ರಿಂದ ನೀವು ಟೈಮ್ ಸೆಟ್ ಮಾಡಿದರೆ ಆಯಿತು, ಆಟೋಮೆಟಿಕ್ಕಾಗಿ ಗ್ಯಾಸ್ ಆಫ್ ಆಗುತ್ತೆ. ಗ್ಯಾಸ್ ಆಫ್ ಆದಮೇಲೆ ಗ್ಯಾಸ್ ಲೀಕ್ ಆಗುತ್ತೆ ಅಂತ ಭಯ ಬೇಡ. ಇದರಲ್ಲಿ ಫ್ಲೇಮ್ ಫೇಲ್ಯೂರ್ ಡಿವೈಸ್ ಅಂದರೆ FFT ಅಂತ ಇರೋದ್ರಿಂದ ಇದು ಆಟೋ ಕಟ್ ಆಫ್ ಆಗಿ ಗ್ಯಾಸ್ ಲೀಕೇಜ್ ಆಗದೆ ಇರೋ ಹಂಗೆ ತಡೆಯುತ್ತೆ. ಆಟೋ ಇಗ್ನಿಷನ್ ಇರೋದ್ರಿಂದ ಲೈಟರ್ ಆಗಲಿ ಮ್ಯಾಚ್ ಬಾಕ್ಸ್ ಆಗಲಿ ಬೇಡ, ಒಂದೇ ಒಂದು ಟರ್ನಲ್ಲಿ ಗ್ಯಾಸ್ನ ನೀವು ಆನ್ ಮಾಡ್ಕೋಬೋದು. ನಿಮಗೂ ಏನಾದರೂ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಈ ಕಡೆ ಮಸಾಲೆಗೆ ಹಸಿ ಕಾಯಿ ತುರಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಣಮೆಣಸಿನ್ಕಾಯಿ ಹಾಕಿ ರುಬ್ಕೊಳ್ಳಿ. ಲಾಸ್ಟಿಗೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಗೋಡಂಬಿ, ಒಣಮೆಣಸಿನ್ಕಾಯಿ ಹಾಕಿ ಮುಂಚೆನೇ ಬೇಯಿಸ್ಕೊಂಡಿರೋ ತೊಂಡೆಕಾಯಿ ಮತ್ತು ಮಾಡ್ಕೊಂಡಿರೋ ಮಸಾಲೆ, ಅರಿಶಿನದ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಇನ್ನೊಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರೋ ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಬಾಯ್.